ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಶ್ರೀಕೃಷ್ಣನ ಈ ಮಾತುಗಳು ಪ್ರತಿ ವ್ಯಕ್ತಿಯ ಕರ್ತವ್ಯಗಳನ್ನು ಬಡಿದೆಬ್ಬಿಸ್ತಕ್ಕಂಥವು. ಈ ವಿಡಿಯೋದಲ್ಲಿ ಕರ್ತವ್ಯವನ್ನು ಕುರಿತು ಹೃದಯ ಮುಟ್ಟುವ 15 ಹೇಳಿಕೆಗಳನ್ನು ನೋಡೋಣ. ಕರ್ತವ್ಯ ತಪ್ಪಿದಾಗ ಕನಸುಗಳು ಕೂಡ ನಿಲ್ಲುತ್ತವೆ. ನಾವು ಮಾಡುವ ಕೆಲಸವೇ ನಮ್ಮ ಭವಿಷ್ಯವನ್ನು ಕಟ್ಟುತ್ತದೆ. ಹಕ್ಕು ಕೇಳುವ ಮೊದಲು ಕರ್ತವ್ಯ ನೆರವೇರಿಸು. ನಿಜವಾದ ಗೌರವ ಕರ್ತವ್ಯದಿಂದಲೇ ಬರುತ್ತದೆ. ಕರ್ತವ್ಯವೇ ನಿನ್ನ ಗುರು. ಅದು ತಪ್ಪು ದಾರಿಯಿಂದ ಉಳಿಸುತ್ತದೆ ನಮ್ಮನ್ನು. ಸರಿಯಾದ ಮಾರ್ಗ ತೋರಿಸುವ ಶಕ್ತಿ ಕರ್ತವ್ಯದಲ್ಲಿದೆ. ಒಬ್ಬ ಮನುಷ್ಯನ ಮೌಲ್ಯ ಅವನ ಕರ್ತವ್ಯದಲ್ಲಿದೆ, ಮಾತುಗಳಲ್ಲ. ಕೆಲಸದಲ್ಲೇ ವ್ಯಕ್ತಿತ್ವವು ಕಾಣಿಸುತ್ತದೆ. ಕರ್ತವ್ಯದಿಂದ ತಪ್ಪಿಸಿಕೊಂಡು ಓಡಿದವನು ಜೀವನದಿಂದಲೂ ತಪ್ಪಿಸಿಕೊಂಡು ಓಡಲು ಹವಣಿಸುತ್ತಾನೆ. ಜವಾಬ್ದಾರಿ ತಪ್ಪಿಸುವುದು ನಷ್ಟಕ್ಕೆ ದಾರಿ. ಸಣ್ಣ ಸಣ್ಣ ಕರ್ತವ್ಯಗಳೇ ದೊಡ್ಡ ಯಶಸ್ಸಿಗೆ ದಾರಿ. ಚಿಕ್ಕ ಕೆಲಸಗಳ ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಹಾನಿಯಾಗುತ್ತದೆ. ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ಫಲ ಸ್ವತಃ ಬರುತ್ತದೆ. ನಿಷ್ಠೆಯಿಂದ ಮಾಡಿದ ಕೆಲಸ ಎಂದಿಗೂ ವ್ಯರ್ಥವಾಗದು. ಕರ್ತವ್ಯವಿಲ್ಲದ ಸ್ವಾತಂತ್ರ್ಯ ಅಪಾಯಕಾರಿ. ನಿಯಂತ್ರಣವಿಲ್ಲದ ಸ್ವಾತಂತ್ರ್ಯ ತಪ್ಪು ದಾರಿಗೆ ಕರೆದೊಯ್ಯುತ್ತದೆ. ಪ್ರತಿದಿನದ ಕರ್ತವ್ಯವೇ ನಾಳೆಯ ಸಾಧನೆ. ಇಂದಿನ ಪ್ರಯತ್ನವೇ ನಾಳೆಯ ಫಲ. ಇಂದು ಕರ್ತವ್ಯ ಮಾಡಿ ನಾಳೆ ಫಲವನ್ನು ಅನುಭವಿಸಬೇಕು. ಕರ್ತವ್ಯವನ್ನು ಪ್ರೀತಿಸಿದವನು ಕೆಲಸವನ್ನು ಬೇಸರವಾಗಿಸುವುದಿಲ್ಲ. ಮನಸ್ಸಿನಿಂದ ಮಾಡಿದ ಕೆಲಸ ಸಂತೋಷ ಕೊಡುತ್ತದೆ. ಕರ್ತವ್ಯವನ್ನು ನೆಪದಿಂದ ಬಿಡಬೇಡ. ಕಾರಣ ಹುಡುಕುವುದು ನಮ್ಮ ಅಭಿವೃದ್ಧಿಗೆ, ಬೆಳವಣಿಗೆಗೆ ಶತ್ರು. ಕರ್ತವ್ಯಕ್ಕೆ ಸಮಯ ಇಲ್ಲ ಎನ್ನುವುದು ಅಸತ್ಯ. ಸಮಯ ಮಾಡಿಕೊಳ್ಳುವುದು ನಮ್ಮ ಹೊಣೆ, ಜವಾಬ್ದಾರಿ. ಕರ್ತವ್ಯವೇ ವ್ಯಕ್ತಿಯನ್ನು ನಾಯಕನನ್ನಾಗಿಸುತ್ತದೆ. ಜವಾಬ್ದಾರಿ ತೆಗೆದುಕೊಳ್ಳುವವರು ಮಾತ್ರ ಮುನ್ನಡೆಯುತ್ತಾರೆ, ಗೌರವಕ್ಕೆ ಪಾತ್ರರಾಗುತ್ತಾರೆ. ಕರ್ತವ್ಯ ಮಾಡಿದವನಿಗೆ ಭಯವಿಲ್ಲ. ಸರಿಯಾಗಿ ಕೆಲಸ ಮಾಡಿದವನು ಆತ್ಮವಿಶ್ವಾಸಿ. ಕರ್ತವ್ಯವೇ ನಿಜವಾದ ಪೂಜೆ. ನಮ್ಮ ಕೆಲಸವೇ ನಮ್ಮ ಧರ್ಮ, ನಮ್ಮ ಕರ್ತವ್ಯವೇ ನಮ್ಮ ಫಲ. ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಜೀವನದಲ್ಲಿ ಯಶಸ್ಸು ಖಚಿತ. ನೀವು ಯಾವ ಹೇಳಿಕೆಯನ್ನು ಹೆಚ್ಚು ಇಷ್ಟಪಟ್ಟಿರಿ? ಕಾಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.